ಹಲೋ ನಮಸ್ಕಾರ ಎಲ್ಲರಿಗೂ ಗಡಸ್ವರ್ ಸರ್ವ್ಯಾತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗ್ ಅಲ್ಲಿ ನಮ್ಮ ಗಾರ್ಡಿಯನ್ ಏಂಜಲ್ ಇಂದ ಮೆಸೇಜಸ್ ನ ತರ್ತಾ ಇದೀವಿ, ನಮ್ಮ ಕ್ಲೋಸ್ ಗಾರ್ಡಿಯನ್ ಸ್ಪಿರಿಟ್ ಇಂದ. ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ ಅನ್ನ. ಮೊದಲನೇದಾಗಿ ಗ್ರೂಪ್ ನಂಬರ್ 1, ನಿಮ್ಮ ಆಪ್ಷನ್ ಆಕ್ಚುಯಲ್ ಆಗಿ ಗಾರ್ಡಿಯನ್ ಏಂಜಲ್ ಕಾರ್ಡ್. ಗ್ರೂಪ್ ನಂಬರ್ 2, ನಿಮ್ಮ ಆಪ್ಷನ್ ಹಾರ್ಟ್ ಗಾರ್ಡಿಯನ್ ಕಾರ್ಡ್. ಗ್ರೂಪ್ ನಂಬರ್ 1 ಗಾರ್ಡಿಯನ್ ಏಂಜಲ್, ಗ್ರೂಪ್ ನಂಬರ್ 2 ಹಾರ್ಟ್ ಗಾರ್ಡಿಯನ್ ಕಾರ್ಡ್. ಯಾವ್ದ್ರಲ್ಲಿ ನಿಮ್ಗೆ ಮೆಸೇಜಸ್ ಇದೆ ಅಂತ ಅನಿಸ್ತಾ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಮೆಸೇಜ್ ಆಗಿರುತ್ತೆ, ನಿಮ್ಮ ವೆರಿ ಕ್ಲೋಸ್ ಸ್ಪಿರಿಟ್ ಗೈಡ್ ಇಂದ. ಆಲ್ರೈಟ್, ಸೊ ಲೆಟ್ ಸ್ಟಾರ್ಟ್ ಇವತ್ತಿನ ರೀಡಿಂಗ್ ನ. ಗ್ರೂಪ್ ನಂಬರ್ 1, ನೀವು ಗಾರ್ಡಿಯನ್ ಏಂಜಲ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ. ಮೊದಲನೇದಾಗಿ ನಿಮ್ಮ ಗಾರ್ಡಿಯನ್ ಏಂಜಲ್ ತೋರಿಸ್ತಾ ಇರೋದು ನಿಮ್ಗೆ ಆಕ್ಚುಲಿ ತೋರಿಸ್ತಾ ಇರುವಂತ ಸೈನ್ಸ್ ಬಗ್ಗೆ ಮಾತಾಡ್ತಾ ಇರೋದು ನಿಮ್ಮ ಗಾರ್ಡಿಯನ್ ಏಂಜಲ್. ಆಲ್ರೆಡಿ ನಿಮ್ಗೆ ಸೈನ್ಸ್ ತೋರಿಸ್ತಾ ಇರ್ಬೋದು, ಮೆಸೇಜಸ್ ತೋರಿಸ್ತಾ ಇರ್ಬೋದು, ಏನಾದ್ರು ಇನ್ಫಾರ್ಮೇಶನ್ ಡೌನ್ಲೋಡ್ ಆಗ್ತಾ ಇರ್ಬೋದು, ಅಥವಾ ಇಂಥದನ್ನ ಮಾಡ್ಬೇಕು ಅಂತ ಅನ್ನಿಸ್ತಾ ಇರ್ಬೋದು, ಇಂಥ ಕಡೆಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇರ್ಬೋದು, ಅಥವಾ ನಂಬರ್ಸ್ ರಿಪೀಟ್ ಆಗ್ತಾ ಇರ್ಬೋದು. ವಾಟ್ ಎವರ್ ಇಸ್ ಹ್ಯಾಪ್ನಿಂಗ್, ನಿಮ್ಮ ಗಾರ್ಡಿಯನ್ ಏಂಜಲ್ ಆಲ್ರೆಡಿ ನಿಮ್ ಜೊತೆ ಕನೆಕ್ಟ್ ಮಾಡ್ತಾ ಇರುವಂತಹ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರೋದು. ಸೊ ಯೋರ್ ಗಾರ್ಡಿಯನ್ ಏಂಜಲ್ ಇಸ್ ಆಲ್ರೆಡಿ ವೆರಿ ವೆರಿ ಕ್ಲೋಸ್. ನಿಮ್ ಜೊತೆ ತುಂಬಾ ಕ್ಲೋಸ್ ಆಗಿ ಆಲ್ರೆಡಿ ವರ್ಕ್ ಮಾಡ್ತಾ ಇದಾರೆ, ಅಥವಾ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಅಥವಾ ಕಾಂಟ್ಯಾಕ್ಟ್ ಆಲ್ರೆಡಿ ಇದಾರೆ. ನಿಮ್ಗೆ ಆಲ್ರೆಡಿ ಆ ಮೆಸೇಜಸ್ ಡೆಲಿವರ್ ಆಗ್ತಾ ಇದೆ. ಬಟ್ ಆ ಮೆಸೇಜಸ್ ನೆಲ್ಲ ಏನ್ ಮಾಡ್ತಾ ಇದೀವಿ ನಾವು, ಆರ್ ವಿ ಯೂಸಿಂಗ್ ಆ ಮೆಸೇಜಸ್ ನ, ಇನ್ಫಾರ್ಮೇಶನ್ ನ ನಮ್ಮ ಗ್ರೋತ್ಗೆ ಅಥವಾ ನಮ್ಗೆ ಬೇಕಾಗಿರುವಂತಹ ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ, ಅಥವಾ ನಮಗ್ ಬೇಕಾಗಿರುವಂತಹ ಆ ಸ್ಟ್ರೆಂತ್ಗೋಸ್ಕರ ವಾಟ್ ಆರ್ ವಿ ಡೂಯಿಂಗ್ ಆ ಮೆಸೇಜಸ್ ನ ಅಂತ ಹೇಳಿ ನಾವು 1 ಮಿನಿಟ್ ಅಥವಾ 1 ಸೆಕೆಂಡ್ ಯೋಚನೆ ಮಾಡ್ಬೇಕು ಅಂತ ಹೇಳಿ ನಾವು ಕೈಂಡ್ ಆಫ್ ನಮ್ಮ ಸೋಲ್ ನಮಗೆ ಹೇಳ್ತಾ ಇರೋದು. ಯಾಕಂದ್ರೆ ವಿ ಆರ್ ಆಸ್ಕಿಂಗ್ ಆ ಸಪೋರ್ಟ್ ನ, ಗೈಡೆನ್ಸ್ ನ. ಯಾವಾಗ್ಲೂ ನಮಗ್ ಬರೋ ಸಪೋರ್ಟ್ ಡೈರೆಕ್ಟ್ ಆಗಿ ನಮ್ಮ ಮನೆ ಡೋರ್ ನ ನಾಕ್ ಮಾಡ್ಬಿಟ್ಟು ಓಕೆ ಹಿಯರ್ ಇಸ್ ದ ಸಪೋರ್ಟ್ ಅಂತ ಹೇಳಿ ಬರೋದಿಲ್ಲ. ಯಾವಾಗ್ಲೂ ನಮಗ್ ಸಿಗುವಂತ ಸಪೋರ್ಟ್ ಎಸ್ಪೆಷಲಿ ಸ್ಪಿರಿಟ್ ಗೈಡ್ಸ್ ಇಂದ, ಸ್ಪಿರಿಚುವಲ್ ರೆಲ್ಮ್ ಇಂದ ಬರುವಂತ ಮೆಸೇಜಸ್ ಅಥವಾ ಅವರಿಂದ ಬರುವಂತ ಗೈಡೆನ್ಸಸ್ ಬಂದು ತುಂಬಾನೇ ಸಾಫ್ಟ್ ಆಗಿರುತ್ತೆ, ಟೆಂಡರ್ ಆಗಿರುತ್ತೆ, ಡೆಲಿಕೇಟ್ ಆಗಿರುತ್ತೆ. ನಾವ್ ಅದನ್ನ ನೋಟಿಸ್ ಮಾಡ್ಲಿಲ್ಲ ಅಂತಂದ್ರೆ ಇಟ್ ವಿಲ್ ಜಸ್ಟ್ ಪಾಸ್ ಬೈ ನಮ್ಮ ವಿಷನ್ ಇಂದ. ಸೊ ದೇರ್ ಇಸ್ ಆಲ್ರೆಡಿ ಲಾಡ್ ಆಫ್ ಗೈಡೆನ್ಸ್ ಅಂತ ಹೇಳಿ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು. ಅಂಡ್ ಆಲ್ಸೋ ನೀವು ಇತ್ತೀಚೆಗೆ ಏನಾದ್ರು ಬೇಜಾರಲ್ಲಿದ್ರೆ, ನೋವಲ್ಲಿದ್ದಾಗ ನೀವೇನಾದ್ರೂ ಮಾತಾಡಿದ್ರೆ, ಅಥವಾ ನಿಮ್ಮ ಕಷ್ಟನ ಅಥವಾ ನಿಮ್ಮ ಆಲೋಚನೆನ ಹಂಚ್ಕೊಂಡಿದ್ರೆ, ಮಲ್ಕೊಂಡಿದ್ದಾಗ ಅಥವಾ ಮಲ್ಕೊಳ್ಳೋದಕ್ ಮುಂಚೆ, ಅಥವಾ ಪ್ರೇಯರ್ ರೂಪದಲ್ಲಿ, ಅಥವಾ ನಿಮ್ಮ ದೇವ್ರ ಮನೆಯಲ್ಲಿ ಕುತ್ಕೊಂಡು, ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು ವಿ ಹರ್ಡ್ ಅಂದ್ರೆ ನಿಮ್ಮ ಅಳಲು ಅಥವಾ ನಿಮ್ಮ ದುಃಖ ಏನಿತ್ತು, ಆ ನಾವ್ ಅದನ್ನ ನೋಡಿದ್ವಿ. ಅಂದ್ರೆ ನೀವ್ ಹೇಳ್ಬೇಕಾದ್ರೆ ನಾವ್ ಅದನ್ನ ಕೇಳಿಸ್ಕೊಂಡ್ವಿ, ನಾವು ನಿಮ್ ಜೊತೆ ಇದ್ವಿ, ನಿಮ್ ಜೊತೆ ಇದ್ದೀವಿ, ನಿಮಗೆ ಬೇಕಾಗಿರುವಂತ ಗೈಡೆನ್ಸ್ ನ, ಸಪೋರ್ಟ್ ನ ತರ್ತಾ. ಸೊ ಡೋಂಟ್ ವರಿ, ಡೋಂಟ್ ಫಿಯರ್ ಅಂತ ಹೇಳಿ ಹೇಳ್ತಾ ಇರೋದು. ಯಾರಾದ್ರೂ ಆಕ್ಚುಲ್ ಆಗಿ ಇವಾಗ ಫಿಯರ್ ಅಲ್ಲಿ ಅಥವಾ ವರಿನಲ್ಲಿದ್ರೆ, ಈ ಸಿಚುವೇಶನ್ ಏನಾಗತ್ತೆ, ಮುಂದೆ ಏನಾಗತ್ತೆ, ಈ ತರ ಎಲ್ಲ ಆಲೋಚನೆನಲ್ಲಿದ್ರೆ, ಸೊ ನಿಮ್ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು ಡೋಂಟ್ ವರಿ, ವಿ ಆರ್ ಸಪೋರ್ಟಿಂಗ್ ಯು. ನಿಮಗೆ ಬೇಕಾಗಿರುವಂತ ಸಪೋರ್ಟ್ ನ, ಗೈಡೆನ್ಸ್ ನ, ಮೋಟಿವೇಶನ್ ಅನ್ನ, ಇನ್ಸ್ಪಿರೇಷನ್ ಅನ್ನ ನಿಮ್ಮ ಜೀವನಕ್ಕೆ ತರುವಂತಹ ಒಂದು ಆ ಡೈರೆಕ್ಷನ್ ಅಲ್ಲಿ ನಾವು ಆಲ್ರೆಡಿ ಇದೀವಿ, ಆಲ್ರೆಡಿ ನಾವು ವರ್ಕ್ ಮಾಡ್ತಾ ಇದೀವಿ ನಿಮ್ ಜೊತೆ ಅಂತ ಹೇಳಿ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರುವಂತದ್ದು. ಓಕೆ, ಸೊ ಮೊದಲನೇದು ಅಕ್ನಾಲೇಜ್ ಮಾಡಿ ಏನೆಲ್ಲ ಬರ್ತಾ ಇದೆ, ಏನೆಲ್ಲ ಮೆಸೇಜಸ್ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ. ರಾತ್ರಿ ಮಲ್ಕೊಳ್ಳೋದಕ್ ಮುಂಚೆ ನೋಟ್ಬುಕ್ ಅಲ್ಲಿ ಇವತ್ತೇನಾಯ್ತು, ಸ್ಪೆಷಲ್ ಆಗಿ ಏನಾದ್ರು ಆಯ್ತಾ, ಸ್ಪೆಷಲ್ ಆಗಿ ಏನಾದ್ರು ಇನ್ಫಾರ್ಮೇಶನ್ ಬಂತ, ಏನಾದ್ರು ಸ್ಪೆಸಿಫಿಕ್ ಆಗಿ ಅನ್ನಿಸ್ತಾ, ನಿಮ್ಮ ಗಟ್ ಫೀಲಿಂಗ್ ಅಲ್ಲಿ ಏನಾದ್ರು ದೇರ್ ವಾಸ್ ಇನ್ಫಾರ್ಮೇಶನ್ ಏನಾದ್ರು ಇತ್ತಾ. ಸೊ ಜಸ್ಟ್ ಕೀಪ್ ನೋಟಿಸಿಂಗ್ ಈ ತರ ಸ್ಪೆಷಲ್ ಮೆಸೇಜಸ್ ನ, ಸ್ಪೆಷಲ್ ನಂಬರ್ಸ್ ನ. ಅಂಡ್ ಆಲ್ಸೋ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು, ಅಂಡ್ ಆಲ್ಸೋ ನನ್ಗೆ ಎಷ್ಟೊಂದ್ ಜನ ಕ್ಲೈಂಟ್ಸ್ ಕೇಳೋದು, ನನ್ಗೆ ಎಲ್ಲ 1ರಿಂದ 10ನೇ ನಂಬರ್ ತನಕ ಎಲ್ಲ ರಿಪೀಟ್ ಆಗ್ತಾ ಇದೆ ಅಂತ ಹೇಳಿ. ಯೂಶಲಿ ಗಾರ್ಡಿಯನ್ ಏಂಜಲ್ಸ್ ನಮ್ಗೆ ಅಷ್ಟೊಂದು ಕನ್ಫ್ಯೂಸ್ ಮಾಡೋದಿಲ್ಲ. ಗಾರ್ಡಿಯನ್ ಏಂಜಲ್ಸ್ ಎಲ್ಲ ನಮ್ಮ ಎಂಟೈರ್ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ನ ಆ ತರ ಕನ್ಫ್ಯೂಸ್ ಮಾಡೋದಿಲ್ಲ. ಯೂಶಲಿ ಡೈರೆಕ್ಟ್ ಆಗಿ ಮೆಸೇಜಸ್ ಕೊಡ್ತಾರೆ, ಅಥವಾ ಒಂದ್ ನಂಬರ್ ತುಂಬಾನೇ ರಿಪಿಟೇಟಿವ್ ಆಗ್ತಾ ಇರತ್ತೆ. ನಾವೆಲ್ಲಾ ನಂಬರ್ಸ್ನು ಎಲ್ಲಾನು ನೋಡ್ತಾ ಇದೀವಿ ಅಂತಂದ್ರೆ ನಮ್ಮ ಬ್ರೈನ್ ಬಂದು ಇಟ್ ಈಸ್ ಓನ್ಲಿ ಟ್ರೈಂಗ್ ಟು ಫೈಂಡ್ ಅ ಸೈನ್ಸ್ ನ, ಸ್ಪೆಷಲ್ ಇನ್ಫಾರ್ಮೇಶನ್ ನ. ಸೊ ಜಸ್ಟ್ ಡ್ರಾಪ್ ಏನು ಯಾವುದು ನನ್ನ ನಂಬರು ಅನ್ನೋದನ್ನ, ಅಥವಾ 1ರಿಂದ 10 ಎಲ್ಲ ನಂಬರು ರಿಪೀಟ್ ಆಗ್ತಾ ಇದ್ರೆ ಒಂದ್ ಕ್ಷಣ ಟೇಕ್ ಅ ಬ್ರೇಕ್. ಇದ್ ಯಾವ ನಂಬರುನು ಅಲ್ಲ, ಐ ವಿಲ್ ಜಸ್ಟ್ ಸಿಟ್ ಅಂಡ್ ಮೆಡಿಟೇಟ್. ನಾನು ಸಮಾಧಾನವಾಗಿ ಕುತ್ಕೊಂಡು ಯಾವ ನಂಬರು ಅಥವಾ ಏನು ನನ್ನ ಗಮನಕ್ಕೆ ಇಮಿಡಿಯೇಟ್ ಆಗಿ ಬರುತ್ತೆ, ಬಟ್ ಅಥವಾ ಯಾವ ನಂಬರು ಕಾನ್ಸ್ಟೆಂಟ್ ಆಗಿ ರಿಪೀಟ್ ಆಗ್ತಾ ಇದೆ,
ರೈಟ್. ಸೊ ದೇರ್ ಇಸ್ ಅ ವೆರಿ ಸ್ಪೆಸಿಫಿಕ್ ಮೆಸೇಜ್. ನಮ್ ಬ್ರೈನ್ ಬಂದು ಅದನ್ನ ಕನ್ಫ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು, ಅಥವಾ ನಮ್ಮ ಈಗೋ ಬಂದು ಇಟ್ ವಾಂಟ್ಸ್ ಟು ಬಿಲೀವ್ ನಾವು ಸ್ಪೆಷಲ್, ಎಲ್ಲಾನು ನಮ್ಗೇನೆ, ಎಲ್ಲಾನು ನಮ್ಗೆ ತೋರಿಸ್ತಾ ಇರೋದು ಅಂತ ಹೇಳಿ. ಬಟ್ ಗಾರ್ಡಿಯನ್ ಏಂಜಲ್ಸ್ ಮೆಸೇಜಸ್ ಬಂದು ಯಾವಾಗ್ಲೂ ತುಂಬಾನೇ ಸಾಫ್ಟ್ ಆಗಿರತ್ತೆ, ರಿಪಿಟೇಟಿವ್ ಆಗಿರತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋ ತನಕ ಆ ಮೆಸೇಜ್ ಅನ್ನ ರಿಪೀಟ್ ಮಾಡ್ತಾ ಇರ್ತಾರೆ. ಸೊ ಪೇ ಅಟೆನ್ಷನ್. ಆ ತರ ಸ್ಪೆಷಲ್ ಆಗಿ ಅನ್ಸೋದಕ್ಕೆ ನಂಬರ್ಸ್ ತೋರಿಸಿದಾಗ ಇಟ್ ಇಸ್ ಆಲ್ ಫಾರ್ ಮೀ ಅನ್ನೋದಲ್ಲ. ನಮ್ ಬ್ರೈನ್, ಅವರ್ ಬ್ರೈನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಈ ಸೈನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಬ್ರೈನ್ ಬಂದು ತುಂಬಾನೇ ಲಾಜಿಕಲ್, ಅಂಡ್ ಆಲ್ಸೋ ನಮ್ಮ ಈಗೋ ಬಂದು ಎಲ್ಲಾನು ಸ್ಪೆಷಲ್ ಆಗಿ ಅನ್ಕೊಳ್ಳೋದಕ್ಕೋಸ್ಕರ ಇಟ್ ಜಸ್ಟ್ ಫೈನ್ಸ್ ಎಲ್ಲ. ನೋ, ಇದನ್ನು ನನ್ಗೆ ಕಳ್ಸಿದ್ರು, ಈ ನಂಬರುನು ನನ್ಗೆ, ದಟ್ ಇಸ್ ನಾಟ್ ಹೌ. ನಮ್ಮ ಗಾರ್ಡಿಯನ್ ಏಂಜಲ್ದು ನಮ್ಗೆ ಇರುವಂತ ಸಂಬಂಧ ಬಂದು ತುಂಬಾನೇ ಸ್ಪೆಷಲ್ ಆಗಿರುವಂತದ್ದು, ತುಂಬಾನೇ ಸ್ಪೆಸಿಫಿಕ್ ಆಗಿರುವಂತದ್ದು. ಸೊ ನೋಟಿಸ್ ಯಾವ ನಂಬರ್ ಅಲ್ಲಿ ನಿಮ್ಗೆ ಸ್ಪೆಸಿಫಿಕ್ ಆಗಿ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ. ಯಾಕೆಂದ್ರೆ ದೇರ್ ಇಸ್ ಅ ವೆರಿ ಸ್ಪೆಸಿಫಿಕ್ ನಂಬರ್ ನಿಮ್ಗೆ ಬರ್ತಾ ಇರುವಂತದ್ದು. ಅಂಡ್ ಆಲ್ಸೋ ನೀವು, ಐ ಥಿಂಕ್ ಈ ಗ್ರೂಪ್ ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಇತ್ತೀಚಿನ ದಿನಗಳಲ್ಲಿ ಯಾವ್ದಾದ್ರು ಪ್ರೇಯರ್ಸ್ ಅಥವಾ ಏನಾದ್ರು ದೇರ್ ಇಸ್ ಸಮ್ ಕೈಂಡ್ ಆಫ್ ಕಾನ್ವರ್ಸೇಷನ್, ಮಾತುಕತೆ ನಿಮ್ಗೂ ನಿಮ್ಮ ಗಾರ್ಡಿಯನ್ ಏಂಜಲ್ಗೂ ಅಥವಾ ನಿಮ್ಮ ಇಷ್ಟ ಇರುವಂತಹ ದೇವ್ರ ಜೊತೆ ನೀವು ಕಾನ್ವರ್ಸೇಷನ್ ಮಾಡಿದ್ರೆ, ಅವರು ನಿಮ್ಮ ಗಾರ್ಡಿಯನ್ ಆಗಿ ಇವತ್ತಿನ ರೀಡಿಂಗ್ ಅಲ್ಲಿ ನಿಮಗೆ ಕನ್ಫರ್ಮ್ ಮಾಡ್ತಾ ಇರೋದು, ನಿಮ್ನ ಅಕ್ನಾಲೇಜ್ ಮಾಡ್ತಾ ಇರೋದು, ನಿಮ್ಮ ಅವತ್ತನ ನೋವನ್ನ, ಅವತ್ತನ ದುಃಖನ, ಅಥವಾ ಅವತ್ತನ ಏನ್ ಮಾತಾಡಿದ್ರಿ, ಏನನ್ನ ಹಂಚ್ಕೊಂಡ್ರಿ, ಅದನ್ನ ವಿ ಆರ್ ದೇರ್, ವಿ ಆರ್ ಹೆಲ್ಪಿಂಗ್ ಯು ಅಂತ ಹೇಳಿ. ಕೆಲವರು ನಿಮ್ ಹೆಲ್ತ್ ವಿಚಾರದಲ್ಲಿ ನೀವು ತಲೆ ಕೆಡಿಸ್ಕೊಂಡಿದ್ರೆ, ಅಥವಾ ಓವರ್ ಥಿಂಕಿಂಗ್ ಮಾಡಿ, ಅಥವಾ ಯಾರಾದ್ರೂ ಏನಾದ್ರು ಹೇಳಿ ನಿಮ್ಗೆ ಬೇಜಾರಾಗಿದ್ರೆ, ಎಷ್ಟೊಂದ್ ಗಾರ್ಡಿಯನ್ ಕಾರ್ಡ್ಸ್ ಬರ್ತಾ ಇರೋದು. ಈ ಡೆಕ್ಕಲ್ ಬರೀ ಗಾರ್ಡಿಯನ್ ಅಷ್ಟೆಲ್ಲ, ಎಷ್ಟೊಂದ್ ಬೇರೆ ತರ ಕಾರ್ಡ್ಸ್ ಇದೆ. ಬಟ್ ನಿಮಗೆ ಬರ್ತಾ ಇರೋದೆಲ್ಲ ಗಾರ್ಡಿಯನ್ ಕಾರ್ಡ್ಸ್. ದರ್ ಇಸ್ ಲಾಡ್ ಆಫ್ ಸಪೋರ್ಟ್ ಈ ಸಮಯದಲ್ಲಿ ನಿಮ್ಗೆ ಹೆಲ್ತ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಅಥವಾ ನಿಮ್ಮ ಮೈಂಡ್ ಅಲ್ಲಿ ಓವರ್ ಥಿಂಕಿಂಗ್, ಓವರ್ ಸ್ಟಿಮ್ಯುಲೇಟೆಡ್ ಎನರ್ಜಿ ಇದ್ರೆ ಅದನ್ನ ಸ್ವಲ್ಪ ಕಾಮ್ ಮಾಡೋದಕ್ಕೆ ಎಷ್ಟೊಂದ್ ಜನ ನಿಮ್ಮ ಗೈಡ್ಸ್, ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಇವಾಗ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರೋದು. ಹಾಡಿನ ಮುಖಾಂತರ, ಲಿರಿಕ್ಸ್ ಮುಖಾಂತರ, ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಯೂಟ್ಯೂಬ್ ವಿಡಿಯೋ ಮುಖಾಂತರ. ಸೊ ದೇ ಆರ್ ಗೈಡಿಂಗ್ ಯು, ನಿಮ್ಮನ್ನ ಹೇಗೆ ಸಮಾಧಾನ ಮಾಡೋದು, ಅಥವಾ ನಿಮ್ಮ ಮೈಂಡ್ ನ ಹೇಗೆ ರಿಲ್ಯಾಕ್ಸ್ ಮಾಡಿಸೋದು, ಅಥವಾ ಹೇಗೆ ನಿಮ್ಮನ್ನ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಮೂವ್ ಮಾಡಿಸೋದು ಅನ್ನುವಂತ ಒಂದು ದಿಕ್ಕಲ್ಲಿ ನಿಮ್ಮನ್ನ ಮೂವ್ ಮಾಡ್ತಾ ಇರೋ ತರ ಇದೆ ನಿಮ್ಮ ಗಾರ್ಡಿಯನ್ ಏಂಜಲ್. ಅಂಡ್ ಆಲ್ಸೋ ವಿ ಹ್ಯಾವ್ ಏರ್ ಗಾರ್ಡಿಯನ್ ಅಂಡ್ ಮೆಡಿಸಿನ್ ಗಾರ್ಡಿಯನ್. ಇಬ್ರು ನಮ್ಗೆ ಹೇಳ್ತಾ ಇರೋದು, ವಿ ಆರ್ ಸಪೋರ್ಟಿಂಗ್ ಯು. ಕೆಲವ್ರಿಗೆ ಮೆಂಟಲಿ ಯು ಆರ್ ಟೂ ಸ್ಟ್ರೆಸ್ಡ್, ಕೆಲವರು ಫಿಸಿಕಲಿ ಯು ಆರ್ ಟೂ ಸ್ಟ್ರೆಸ್ಡ್. ಫಿಸಿಕಲಿ ಪ್ರಾಬ್ಲಮ್ಸ್ ಇಂದ, ಇಲ್ನೆಸ್ ಇಂದ, ಅಥವಾ ಏನಾದ್ರು ಐ ಡೋಂಟ್ ನೋ, ಹೆಲ್ತ್ ಇಶ್ಯೂಸ್ ಇಂದ. ಸೊ ನಿಮ್ಮ ಗಾರ್ಡಿಯನ್ ಏಂಜಲ್ ಹೇಳ್ತಾ ಇರೋದು, ನಿಮಗೆ ಬೇಕಾಗಿರುವಂತಹ ರೈಟ್ ಡೈರೆಕ್ಷನ್, ರೈಟ್ ಇನ್ಫಾರ್ಮೇಶನ್, ರೈಟ್ ಕಾಂಟ್ಯಾಕ್ಟ್ಸ್ ನಿಮ್ಮ ಜೀವನಕ್ಕೆ ತರೋ ಅಂತದನ್ನ ಸಪೋರ್ಟ್ ಮಾಡ್ತಾ ಇದೀವಿ, ಅಥವಾ ನಿಮ್ಮನ್ನ ಡೈರೆಕ್ಟ್ ಮಾಡ್ತಾ ಇದೀವಿ. ಸೊ ಕೀಪ್ ಯುವರ್ ಮೈಂಡ್ ಓಪನ್. ನಿಮ್ಮ ಮೈಂಡ್ ನ ಓಪನ್ ಆಗಿ ಇಟ್ಕೊಳ್ಳಿ, ನಿಮ್ಮ ಹಾರ್ಟ್ ನ ಓಪನ್ ಆಗಿ ಇಟ್ಕೊಳ್ಳಿ. ನೀವು ಏನನ್ನ ಕೇಳ್ತಿದ್ದೀರಾ, ಯಾವ ರೀತಿ ಸಪೋರ್ಟ್ ನ ಗೈಡೆನ್ಸ್ ನಿಮ್ಗೆ ಈ ಸಮಯದಲ್ಲಿ ಬೇಕಾಗಿದೆ, ನಿಮ್ಮ ಓವರ್ ಆಲ್ ಇಂಪ್ರೂವ್ಮೆಂಟ್ ಗೆ, ನಿಮ್ಮ ಪೀಸ್ ಆಫ್ ಮೈಂಡ್ ಗೆ, ಆ ಡೈರೆಕ್ಷನ್ ಅಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇರೋದು. ಅಂಡ್ ಆಲ್ಸೋ ನಿಮ್ಗೆ ಬರ್ತಾ ಇರುವಂತ ಲಾಸ್ಟ್ ಕಾರ್ಡ್ ಬಂದು ಹರ್ಮಿಟ್ ಕಾರ್ಡ್. ಈ ಕಾರ್ಡ್ ಅನ್ನು ಹೇಳ್ತಾ ಇರೋದು ಜಸ್ಟ್ ರೀಕನೆಕ್ಟ್ ನಿಮ್ ಜೊತೆ. ನೀವು ತುಂಬಾನೇ ಓವರ್ ಸ್ಟಿಮ್ಯುಲೇಟ್ ಆಗಿದ್ರೆ, ನ್ಯೂಸ್, ಮೆಸೇಜಸ್, ಓವರ್ ಥಿಂಕಿಂಗು, ಫ್ಯಾಮಿಲಿ ಬಿಸ್ನೆಸ್, ವಾಟ್ ಎವರ್ ಇಟ್ ಈಸ್, ನಿಮಗೋಸ್ಕರ ನೀವು ಸ್ವಲ್ಪ ಸಮಯ ಕೊಟ್ಕೊಳ್ಳೋದು, ಮೆಡಿಟೇಷನ್ ಇರ್ಬೋದು, ಸುಮ್ನೆ ಒಂದು ಕಾರ್ನರ್ ಅಲ್ಲಿ ಕೂತ್ಕೊಳ್ಳೋದಿರ್ಬೋದು. ಜಸ್ಟ್ ಡಿಸ್ಕನೆಕ್ಟ್, ಸ್ವಲ್ಪ ಹೊರಗಡೆ ಪ್ರಪಂಚದಿಂದ, ಸೊ ದಟ್ ಯು ಕ್ಯಾನ್ ರೀಕನೆಕ್ಟ್ ನಿಮ್ ಜೊತೆ ನೀವು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ, ನಿಮ್ಮ ಗಾರ್ಡಿಯನ್ ಏಂಜಲ್ ಜೊತೆ. ಬಿಕಾಸ್ ದೇ ಆರ್ ಗೈಡಿಂಗ್ ಯು, ಸಪೋರ್ಟಿಂಗ್ ಯು, ಲವಿಂಗ್ ಯು ಅಂಡ್ ಪ್ರೊಟೆಕ್ಟಿಂಗ್ ಯು ಅಂತ ಹೇಳಿ ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ಇವತ್ತನ ರೀಡಿಂಗ್ ಅಲ್ಲಿ ಹೇಳ್ತಾ ಇರೋದು. ಗ್ರೂಪ್ ನಂಬರ್ 1 ಅದು ನಿಮ್ಮ ಇವತ್ತನ ಮೆಸೇಜಸ್. ನಿಮ್ಮ ಗಾರ್ಡಿಯನ್ ಏಂಜಲ್ಗೆ ಏನ್ ಮೆಸೇಜ್ ಇದೆ, ಅಥವಾ ಏನ್ ಹೇಳ್ಬೇಕಂತ ಅನ್ಕೊಳ್ತಾ ಇದ್ದೀರಾ, ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಐ ಲವ್ ಮೈ ಗಾರ್ಡಿಯನ್ ಏಂಜಲ್, ಆರ್ ಐ ರೀಕನೆಕ್ಟ್ ವಿತ್ ಮೈ ಸೆಲ್ಫ್, ಆರ್ ರೀಕನೆಕ್ಟ್ ವಿತ್ ಮೈ ಗಾರ್ಡಿಯನ್ ಏಂಜಲ್ ಅಂತ ಹೇಳಿ, ಆರ್ ಐ ನೋಟಿಸ್ ದ ಸೈನ್ಸ್ ಅಂತ ಹೇಳಿ. ಸೊ ಅದು ನಿಮ್ಮ ಇವತ್ತನ ರೀಡಿಂಗ್ ಹೋಪ್ಫುಲಿ ರೆಸನೇಟ್ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ರೀಡಿಂಗ್ ಅಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರ್ ಆಗಿ ಊಟ ಮಾಡಿ, ಕಂಠ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ಕೇರ್. ಓಕೆ, ಸೊ ಗ್ರೂಪ್ ನಂಬರ್ 2, ನೀವು ಹಾರ್ಟ್ ಗಾರ್ಡಿಯನ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತನ ರೀಡಿಂಗ್. ಓಕೆ, ಹೈಪರ್ ಝೂಮ್ ಆಗೋಯ್ತು ಇದು. ಓಕೆ, ಸೊ ಝೂಮ್ ಇನ್. ಸೊ ಮೇ ಬಿ ದಟ್ ಇಸ್ ದ ಮೆಸೇಜ್. ಝೂಮ್ ಇನ್ ಸಿಚುವೇಶನ್ ಗೆ. ಮೇ ಬಿ ವಿ ಆರ್ ಓವರ್ ಲುಕಿಂಗ್, ಏನು ಇಗ್ನೋರ್ ಮಾಡ್ತಾ ಇದೀವಿ ಆ ಸಿಚುವೇಶನ್ ಅಲ್ಲಿ, ಅಥವಾ ಯಾವ್ದಾದ್ರು
ಆ ಐಡಿಯಾನ ಇಗ್ನೋರ್ ಮಾಡ್ತಾ ಇದೀವಿ, ಅಥವಾ ದೇರ್ ಇಸ್ ಸಮಥಿಂಗ್ ನಮ್ಮ ಹಾರ್ಟ್ ಹೇಳೋ ಪ್ರಯತ್ನ ಪಡ್ತಾ ಇರೋದು, ಅಥವಾ ನಮ್ಮ ಸೋಲ್ ಹೇಳೋ ಪ್ರಯತ್ನ ಪಡ್ತಾ ಇರೋದು. ಈ ಮೆಸೇಜ್ ನಿಮಗ್ ಬರ್ತಾ ಇರೋದು ನಿಮ್ಮ ಗಾರ್ಡಿಯನ್ ಗಿಂತ ನಿಮ್ಮ ಹಾರ್ಟ್ ಚಕ್ರದಿಂದ ಬರ್ತಾ ಇರೋ ತರ ಇದೆ. ಈ ಮೆಸೇಜ್ ನಿಮ್ಮ ಸೋಲ್ ಇಂದ ಬರ್ತಾ ಇರೋ ತರ ಇದೆ, ಅಥವಾ ನಿಮ್ಮ ಹೈಯರ್ ಸೆಲ್ಫ್ ಇಂದ ಬರ್ತಾ ಇರೋ ತರ ಇದೆ. ಲೈಕ್ ನಿಮ್ಮ ಹಾರ್ಟ್ ಇಸ್ ಸ್ಪೀಕಿಂಗ್ ಇವತ್ತನ ರೀಡಿಂಗ್ ಅಲ್ಲಿ. ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ನಿಮ್ಮ ಹಾರ್ಟ್ ನಿಮಗೆ ಏನು ಹೇಳೋ ಪ್ರಯತ್ನ ಪಡ್ತಿದೆ. ಹಾರ್ಟ್ ಅಂತ ಅಂದ್ರೆ ಫಿಸಿಕಲ್ ಹಾರ್ಟ್ ಅಲ್ಲ, ಸ್ಪಿರಿಚುವಲ್ ಹಾರ್ಟ್ ಬಗ್ಗೆ ಮಾತಾಡ್ತಾ ಇರೋದು. ಯಾಕಂದ್ರೆ ಇಟ್ ಇಸ್ ವೆರಿ ವೆರಿ ಅಲೈನ್ ಹೈಯರ್ ಲೆವೆಲ್ಸ್ ಗೆ ನಮ್ಮ ಹಾರ್ಟ್. ಇತ್ತೀಚೆಗೆ ಯಾವ್ದಾದ್ರು ಹೊಸ ಐಡಿಯಾ ಬಂದಿರ್ಬೋದು, ಅಥವಾ ಹೊಸ ಒಂದು ಇನ್ಫಾರ್ಮೇಶನ್ ಬಂದಿರ್ಬೋದು, ಅಥವಾ ನಿಮ್ಮ ಹಾರ್ಟ್ ಕೆಲವೊಂದು ವಿಚಾರಗಳನ್ನ ನಿಮ್ಗಾಗ್ಲೇ ಸೂಚಿಸ್ತಾ ಇರ್ಬೋದು. ಇದನ್ ಮಾಡ್ಬೇಕು, ಇದನ್ನ ಈ ರೀತಿ ಇರ್ಬೇಕು, ಅಥವಾ ಈ ರೀತಿ ಬದಲಾವಣೆಗಳು ಮಾಡ್ಬೇಕು, ಈ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಇವ್ರ ಜೊತೆ ಕನೆಕ್ಟ್ ಮಾಡ್ಬೇಕು, ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕು, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದೀನಿ, ಐ ನೀಡ್ ಟು ರೆಸ್ಟ್ ಅಂತ ಇರ್ಬೋದು, ಐ ಹ್ಯಾವ್ ಟು ಪುಲ್ ಬ್ಯಾಕ್ ಅಂತ ಇರ್ಬೋದು. ವಾಟ್ ಎವರ್ ಇಟ್ ಈಸ್ ಈ ಸಂದರ್ಭದಲ್ಲಿ ಗ್ರೂಪ್ ನಂಬರ್ 2, ಲಿಸನ್ ಟು ಯೋರ್ ಹಾರ್ಟ್. ದಟ್ ಇಸ್ ದ ಬಿಗ್ಗೆಸ್ಟ್ ಮೆಸೇಜ್. ನಿಮ್ಮ ಹಾರ್ಟ್ ಚಕ್ರ ಅಥವಾ ನಿಮ್ಮ ಹಾರ್ಟ್ ಗಾರ್ಡಿಯನ್ ಬಂದು ಹೇಳ್ತಾ ಇರೋದು, ಪ್ರೊಟೆಕ್ಟ್ ಯೋರ್ ಸೆಲ್ಫ್ ಅಂತ ಕೂಡ ಹೇಳ್ತಾ ಇರೋದು. ಮೇ ಬಿ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಅನ್ಸಿದ್ರೆ ಹೊರಗಡೆ ಜನರಿಂದ ಅಥವಾ ಹೊರಗಡೆ ಸಿಚುವೇಶನ್ಸ್ ಇಂದ ನನ್ನನ್ನ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋ ತರ ಅನ್ನಿಸ್ತಿದ್ರೆ, ದಟ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಮೆಸೇಜ್ ಅಂತ ಹೇಳಿ. ಓ, ದಟ್ ಈಸ್ ಲೈಕ್ ಈ ಬೋರ್ಡ್ ಮೇಲೆ ಪಿನ್ ಮಾಡ್ತೀವಲ್ಲ, ದಟ್ ಇಸ್ ಅ ಇಂಪಾರ್ಟೆಂಟ್ ಮೆಸೇಜ್ ಅಂತ ಹೇಳಿ. ಸೊ ಅಥವಾ ಬುಕ್ ಓದ್ಬೇಕಾದ್ರೆ ಅಂಡರ್ಲೈನ್ ಮಾಡ್ತೀವಲ್ಲ, ದಟ್ ಇಸ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತ ಹೇಳಿ. ಆ ತರ ಆ ಪರ್ಟಿಕ್ಯುಲರ್ ಮೆಸೇಜ್ ಗೆ ಬರ್ತಾ ಇರೋದು, ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಪ್ರೊಟೆಕ್ಟ್ ಯುವರ್ ಹಾರ್ಟ್ ಅಂತ ಹೇಳಿ. ಯಾಕಂದ್ರೆ ಯುವರ್ ಹಾರ್ಟ್ ಅಥವಾ ನಿಮ್ಮ ಸೋಲ್ ಬಂದು ಇಟ್ ಇಸ್ ಟ್ರೈಂಗ್ ಟು ಕೀಪ್ ಯು ಅವೇ ಅನ್ನೆಸೆಸರಿ ಜನರಿಂದ, ಅನ್ನೆಸೆಸರಿ ವಿಚಾರಗಳಿಂದ, ಅನ್ನೆಸೆಸರಿ ಇನ್ಫಾರ್ಮೇಶನ್ ಗಳಿಂದ, ಅನ್ನೆಸೆಸರಿ ಮಾತುಕತೆಗಳಿಂದ, ಎಲ್ಲಿ ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ ಆ ಜಾಗಗಳಿಂದ. ಯೋರ್ ಹಾರ್ಟ್ ಇಸ್ ಗೈಡಿಂಗ್ ಯು. ನಿಮ್ಮನ್ನ ನಿಮಗೆ ಎನರ್ಜಿ ಸಿಗುವಂತ ಕೆಲಸಗಳನ್ನ ಜಾಸ್ತಿ ಮಾಡಿ, ಎಲ್ಲಿ ಎನರ್ಜಿ ಡ್ರೈನ್ ಆಗುತ್ತೆ ಅಲ್ಲಿಂದ ಸ್ವಲ್ಪ ದೂರ ಇರೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಮ ಹಾರ್ಟ್ ಅಥವಾ ನಿಮ್ಮ ಸೋಲ್ ಒಂದು ನಿಮ್ಗೆ ಗೈಡ್ ಮಾಡ್ತಾ ಇರೋದು ಈ ಸಂದರ್ಭದಲ್ಲಿ. ಸೊ ಲಿಸನ್ ಟು ಯೋರ್ ಹಾರ್ಟ್. ದಟ್ ಇಸ್ ದ ಇಂಪಾರ್ಟೆಂಟ್ ಪ್ರೈಮರಿ ಮೆಸೇಜ್ ನಿಮ್ಗೆ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಇನ್ಫಾರ್ಮೇಶನ್ ಬರ್ತಿದೆ, ಆಲ್ರೆಡಿ ಅನ್ನಿಸ್ತಿದೆ ಎಷ್ಟೊಂದು ನಿಮ್ಮ ಹಾರ್ಟ್ ಅಲ್ಲಿ ಅಥವಾ ನಿಮ್ಮ ಗಟ್ ಫೀಲಿಂಗ್ ಅಲ್ಲಿ ಎಷ್ಟೊಂದು ಅನ್ನಿಸ್ತಾ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ. ಮೇ ಬಿ ದೇರ್ ಇಸ್ ಲಾಡ್ ಆಫ್ ಆಕ್ಟಿವಿಟಿ ನಿಮ್ಮ ಎಸ್ಪೆಷಲಿ ಸೇಕ್ರಲ್ ಚಕ್ರ ಅಂದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರ ಮತ್ತೆ ಹಾರ್ಟ್ ಚಕ್ರ ಇಸ್ ವೆರಿ ವೆರಿ ಆಕ್ಟಿವ್. ನಮ್ಮ ಸ್ವಾದಿಷ್ಠಾನ ಚಕ್ರ ಬಂದು ನಮ್ಮ ಜೊತೆ ಇನ್ ಟ್ಯೂನ್ ಆಗೋದು, ನಮ್ಮನ್ನ ನಾವು ವಿ ಆರ್ ಸಿಂಕಿಂಗ್, ನಮ್ಮ ಹಾರ್ಟ್ ಜೊತೆ ನಾವು ಸಿಂಕ್ ಆಗ್ತಾ ಇರೋದು. ಸೊ ನಮ್ ಜೊತೆ ನಾವು ಸಿಂಕ್ ಆದಾಗ, ಅಥವಾ ನಮ್ಮ ಅಲೈನ್ಮೆಂಟ್ ಗೆ ಬಂದಾಗ, ನಮ್ಮ ಹಾರ್ಟ್ ಗೆ ನಾವು ಅಲೈನ್ಮೆಂಟ್ ಗೆ ಬಂದಾಗ ಎಷ್ಟೊಂದು ಹಿಂಸೆ ಆಗ್ತಾ ಇರತ್ತೆ ಹೊರಗಡೆ ವಿಚಾರಗಳು. ಕೆಲವೊಬ್ರಿಗೆ ನ್ಯೂಸ್ ನೋಡೋದು ಇಷ್ಟ ಇಲ್ಲದೆ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ, ಕೆಲವ್ರಿಗೆ ನಾನ್ ವೆಜ್ ತಿನ್ನೋದು ಇಷ್ಟ ಇಲ್ಲದೆ ಇರ್ಬೋದು. ಸೊ ವಿ ಮೇ ಬಿ ಫೋರ್ಸಿಂಗ್ ನಮ್ಮನ್ನ ನಾವು, ಇಷ್ಟ ದಿನ ಹಿಂಗಿರ್ಲಿಲ್ಲ ಇವಾಗ ಹೆಂಗೆ ಬದಲಾಗೋದು. ಸೊ ವಾಟ್ ಎವರ್ ಇಟ್ ಈಸ್ ಗ್ರೂಪ್ ನಂಬರ್ 2, ಜನರಲ್ ಆಗಿ ನಿಮ್ಮ ಹಾರ್ಟ್ ಅಲ್ಲಿ ಅಥವಾ ನಿಮ್ಮ ಅಲೈನ್ಮೆಂಟ್ ಪ್ರಕಾರ ನಿಮ್ಮ ಸೋಲ್ ನಿಮ್ಗೆ ಏನ್ ಹೇಳ್ತಿದೆ ಇತ್ತೀಚಿನ ದಿನಗಳಲ್ಲಿ. ಕೆಲವ್ರಿಗೆ ನಿಮ್ಮ ಸಾಧನೆಗಳ ಬಗ್ಗೆನೂ ಇರ್ಬೋದು. ಇಷ್ಟು ದಿನ ನಿಮ್ಗೆ ಒಂಥರ ಸಾಧನೆ ನಿಮ್ಗೆ ಅಟ್ರಾಕ್ಟ್ ಆಗ್ತಿತ್ತು, ಇವಾಗ ಪ್ರಾಬಬ್ಲಿ ಬೇರೆ ತರ ಸಾಧನೆ ಮಾಡೋದು ಇಂಟ್ರೆಸ್ಟ್ ಬರ್ತಾ ಇರ್ಬೋದು. ಇಷ್ಟು ದಿನ ಮೆಡಿಟೇಷನ್ ಇಂಟ್ರೆಸ್ಟ್ ಇರ್ಬೋದು, ಇವಾಗ ಚಾಂಟಿಂಗ್ ಇಂಟ್ರೆಸ್ಟ್ ಬರ್ತಾ ಇರ್ಬೋದು. ಇಷ್ಟು ದಿನ ಕಾಳಿಮಾಲ್ ಮೇಲೆ ಇಂಟ್ರೆಸ್ಟ್ ಇರ್ಬೋದು, ಇವಾಗ ತಾರಾಮ ಮೇಲೆ ಇಂಟ್ರೆಸ್ಟ್ ಬರ್ತಾ ಇರ್ಬೋದು, ಅಥವಾ ಕ್ವಾನಿನ್ ಮೇಲೆ ಇಂಟ್ರೆಸ್ಟ್ ಬರ್ತಾ ಇರ್ಬೋದು, ಅಥವಾ ಈಜಿಪ್ಷಿಯನ್ ಗಾಡೆಸಸ್ ಮೇಲೆ ಇಂಟ್ರೆಸ್ಟ್ ಬರ್ತಾ ಇರ್ಬೋದು. ದೆರ್ ಇಸ್ ಸಮಥಿಂಗ್ ದಟ್ ಇಸ್ ಶಿಫ್ಟಿಂಗ್ ಅಂಡ್ ಚೇಂಜಿಂಗ್ ನಿಮ್ಮ ಒಳಗಡೆ, ಅಂಡ್ ಯೋರ್ ಹಾರ್ಟ್ ಇಸ್ ಅಲೈನಿಂಗ್ ನಿಮ್ಮನ್ನ ನಿಮ್ಮ ಹೈಯರ್ ಫ್ರೀಕ್ವೆನ್ಸಿಗೆ, ನಿಮ್ಮ ಹೈಯರ್ ಲೆವೆಲ್ಗೆ, ಹೈಯರ್ ಡಿಮೆನ್ಷನ್ಸ್ಗೆ. ನಿಮ್ಮ ಈ ಹೊಸ ಪ್ರಾಕ್ಟೀಸಸ್ ಅಥವಾ ಏನೆಲ್ಲ ನಿಮ್ಮ ಹಾರ್ಟ್ ನಿಮ್ಮನ್ನ ಗೈಡ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ, ದಟ್ ಈಸ್ ಟು ಅಲೈನ್ ಯು ಹೈಯರ್ ಲೆವೆಲ್ಗೆ, ಅಂಡ್ ಆಲ್ಸೋ ಇಂಪ್ರೂವ್ ನಿಮ್ಮ ಎನರ್ಜಿನ, ನಿಮ್ಮ ಬ್ಯಾಲೆನ್ಸ್ ನ, ನಿಮ್ಮ ಓವರ್ ಆಲ್ ಕನೆಕ್ಷನ್ ಅನ್ನ ಸ್ಪಿರಿಚುವಲ್ ವರ್ಲ್ಡ್ ಜೊತೆ. ಅಂಡ್ ಆಲ್ಸೋ ಯು ಆರ್ ಹೈಲಿ ಎಲಿವೇಟೆಡ್ ಆಲ್ರೆಡಿ ಸೋಲ್ ಲೆವೆಲ್ ಅಲ್ಲಿ. ಎಷ್ಟೊಂದು ಜನ ಸ್ಪಿರಿಚುವಲ್ ಸಾಧನೆ ಮಾಡ್ತಾ ಇರೋರು ಇರ್ಬೋದು ಈ ಗ್ರೂಪ್ ಅಲ್ಲಿ. ಅಂಡ್ ಆಲ್ಸೋ ಆಕ್ಚುಲ್ ಆಗಿ ಸೋಲ್ ಲೆವೆಲ್ ಅಲ್ಲೇ ಸ್ವಲ್ಪ ಹೈಯರ್ ಲೆವೆಲ್ ಅಲ್ಲಿ ಎಲಿವೇಟ್ ಆಗಿರೋ ಸೋಲ್ಸ್ ಗಳಿರ್ಬೋದು ಈ ಗ್ರೂಪ್ ನ ಸೆಲೆಕ್ಟ್ ಮಾಡ್ಕೊಂಡಿರೋರು. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಮ್ಗೆ ಇವತ್ತನ ರೀಡಿಂಗ್ ಅಲ್ಲಿ. ನಿಮ್ಮ ಹಾರ್ಟ್, ನಿಮ್ಮ ಸೋಲ್, ನಿಮ್ಮ ಹೈಯರ್ ಸೆಲ್ಫ್ ಬಂದು ಇವತ್ತನ ರೀಡಿಂಗ್ ಅಲ್ಲಿ ನಿಮ್ಗೆ ಹೇಳ್ತಾ ಇರೋದು, ಪೇ ಅಟೆನ್ಷನ್. ನಿಮ್ಮ ಒಳಗಡೆ ಆಗ್ತಾ ಇರೋ ಚೇಂಜಸ್ ಗಳ, ಒಳಗಡೆ ಆಗ್ತಾ ಇರುವಂತ ಶಿಫ್ಟ್ಸ್, ನಿಮ್ಮ
ಓ ಮೈ ಒಳಗಡೆ ಆಗ್ತಾ ಇರುವಂತ ಶಿಪ್ಸ್. ಲುಕ್ ಅಟ್ ದಟ್ ಶೆಡ್ ಓಲ್ಡ್ ಸ್ಕಿನ್. ಅಬ್ಸಲ್ಯೂಟ್ಲಿ ಸ್ನೇಕ್ ಎನರ್ಜಿ. ಕೆಲವರಿಗೆ ಕುಂಡಲಿನಿ ಸಾಧನೆ ಮಾಡ್ತಿದ್ರೆ ಇಟ್ ಇಸ್ ವರ್ಕಿಂಗ್. ಬಟ್ ಅದ್ರ ತಕ್ಕಂಗೆ ನಮ್ಮ ಡಯಟ್ ಶಿಫ್ಟ್ ಆಗತ್ತೆ, ಅದ್ರ ತಕ್ಕಂಗೆ ನಮ್ಮ ಆಲೋಚನೆಗಳು ಶಿಫ್ಟ್ ಆಗತ್ತೆ, ಅದಕ್ಕೆ ಬೇಕಾಗಿರುವಂತ ಅಲೈನ್ಮೆಂಟ್ ಗೆ ನಾವು ಹೋಗ್ಬೇಕಾಗತ್ತೆ. ನಾವ್ ಸಾಧನೆ ಕೂತ ತಕ್ಷಣ ಅದು ಹಾಗೆ ಇರುತ್ತೆ, ಇದೇ ತರಾನೇ ಇರ್ತೀವಿ ನಾವ್ ಯಾವಾಗ್ಲೂ ಅಂತ ಅನ್ಕೊಳ್ಳೋದಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಸಾಧನೆ ಮಾಡೋದಕ್ಕೆ ಶುರು ಮಾಡಿದಾಗ, ಎಸ್ಪೆಷಲಿ ಸ್ಪಿರಿಚುವಲ್ ಸಾಧನೆಗಳಲ್ಲಿ, ಥಿಂಗ್ಸ್ ಚೇಂಜ್ ಅ ಲಾಟ್. ನೀವು 3 ವರ್ಷ ಹಿಂದೆ ತಿರುಗಿ ನೋಡಿದ್ರೆ, ನೀವು ಸಾಧನೆ ಮಾಡೋದು ಶುರು ಮಾಡೋದಕ್ ಮುಂಚೆನು ಮಾಡಕ್ ಆದ್ಮೇಲೆ ಆ ಡಿಸ್ಟೆನ್ಸ್ ನಾವು ನೋಡಿದ್ರೆ, ದೆರ್ ವಿಲ್ ಬಿ ಲೈಕ್ 100% ಚೇಂಜಸ್ ಇರತ್ತೆ ನಮ್ಮಲ್ಲಿ. ಎಸ್ಪೆಷಲಿ ನಮ್ಮ ಡಯಟ್, ನಮ್ಮ ಆಲೋಚನೆ, ಆಮ್, ನಮ್ಮ ಇಂಟ್ರೆಸ್ಟ್ಗಳು ಪ್ರತಿ ಒಂದು ಬದಲಾಗತ್ತೆ. ನಾವು ಹೀಗೆ ಇರ್ತೀವಿ ಯಾವಾಗ್ಲೂ ಅಂತ ಅನ್ಕೊಂಡು ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ವಿ ಹ್ಯಾವ್ ಟು ಬಿ ರೆಡಿ. ಏನೆಲ್ಲ ಡಿಮಾಂಡ್ ಮಾಡ್ತಿದೆ ನಮ್ಮಿಂದ ನಮ್ಮ ಸೋಲು, ಆ ಹೈಯರ್ ಪ್ಲೇನ್ಸ್ ಗೆ, ಹೈಯರ್ ಲೆವೆಲ್ ಗೆ ಕನೆಕ್ಟ್ ಮಾಡೋದಕ್ಕೆ. ದಿಸ್ ಇಸ್ ವೆರಿ ವೆರಿ ಸ್ಪಿರಿಚುಲಿ ಅಲೈನ್ಡ್ ಮೆಸೇಜ್, ಅಥವಾ ಅಲೈನ್ಡ್ ನಿಮ್ಮ ಹೈಯರ್ ಲೆವೆಲ್. ಅದನ್ನೇ ಹೇಳಿದ್ದು, ಹೈಯರ್ ಸೆಲ್ಫ್ ಇಂದ ಬರ್ತಾ ಇರುವಂತ ಮೆಸೇಜಸ್. ನೀವೇನೆಲ್ಲ ಸಾಧನೆ ಮಾಡ್ತಿದ್ದೀರಾ, ಇಟ್ ಇಸ್ ವರ್ಕಿಂಗ್ ಅಂತ ಕೂಡ ಹೇಳ್ತಾ ಇರೋದು. ಸೊ ಕಂಟಿನ್ಯೂ ನೀವ್ ಏನನ್ನ ಸಾಧನೆ ಮಾಡ್ತಾ ಇದ್ರ, ಬಟ್ ಅದ್ರ ತಕ್ಕಂಗೆ ನಿಮ್ ಒಳಗಡೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಏನೆಲ್ಲ ರಿಕ್ವೆಸ್ಟ್ ಬರ್ತಾ ಇದೆ ನಿಮ್ಮ ಸೋಲಿಂದ, ಅದ್ರ ತಕ್ಕಂಗೆ ಅದನ್ನು ಮ್ಯಾಚ್ ಮಾಡೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ ಈ ಕಾರ್ಡಲ್ಲಿ ಹೇಳ್ತಾ ಇರೋದು ಶೆಡ್ ಓಲ್ಡ್ ಸ್ಕಿನ್ ಅಂತ. ಶೆಡ್ ಓಲ್ಡ್ ಸ್ಕಿನ್ ಅಂದ್ರೆ ಅಬ್ಸಲ್ಯೂಟ್ಲಿ ಲೀವ್ ಎವ್ರಿಥಿಂಗ್ ಬಿಹೈಂಡ್. ಏನೆಲ್ಲ ನಮ್ಮ ಈ ನೆಕ್ಸ್ಟ್ ಲೆವೆಲ್ಗೆ ನಮ್ ಜೊತೆ ಏನೆಲ್ಲ ಬರೋದಕ್ಕೆ ಸಾಧ್ಯ ಇಲ್ಲ, ಹಳೆ ರಿಲೇಶನ್ಶಿಪ್ ಇರ್ಬೋದು, ಹಳೆ ಆಲೋಚನೆಗಳಿರ್ಬೋದು, ಹಳೆ ನಂಬಿಕೆಗಳಿರ್ಬೋದು, ಅದೆಲ್ಲ ನಮ್ ಜೊತೆ ನಮ್ಮ ನೆಕ್ಸ್ಟ್ ಲೆವೆಲ್ಗೆ ಬರೋದಕ್ಕಾಗೋದಿಲ್ಲ. ಸೊ ಕೆಲವೊಂದಲ್ಲ, ಎಷ್ಟೊಂದ್ಸಲ ಎಲ್ಲಾನು ಬಿಡ್ಬೇಕಾಗತ್ತೆ, ಹಳೇದನ್ನೆಲ್ಲಾನು, ಟು ಮೂವ್ ಫಾರ್ವರ್ಡ್ ನಮ್ಮ ಈ ಹೊಸ ಹೈಯರ್ ಲೆವೆಲ್ ಥಿಂಕಿಂಗ್ ಗೆ, ಹೈಯರ್ ಲೆವೆಲ್ ಮೂವ್ಮೆಂಟ್ ಗೆ. ಲೈಕ್ ಬಿಕಾಸ್ ವಿ ಆರ್ ಗ್ರೋಯಿಂಗ್, ನಮ್ಮ ಗ್ರೋತ್ ಟ್ರೆಜೆಕ್ಟರಿ ಒಂದು ಮೇಲ್ ಹೋಗ್ತಾ ಇರತ್ತೆ. ಸೊ ನಾವ್ ಇಲ್ಲೇ ಇದ್ದೂನು ನಾವ್ ಅಲ್ಲೂನು ಹೋಗ್ತೀವಿ ಅನ್ನೋದು ಇಟ್ ಇಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಎಲಿವೇಟ್ ಆಗ್ತಾ ಆಗ್ತಾ ನಮ್ಮ ಬ್ಯಾಗೇಜಸ್ ನಾವ್ ಹೇಳ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಒಂದೊಂದೇ ಬಿಡ್ತಾ ಹೋಗ್ಬೇಕು. ದಟ್ ಈಸ್ ಸ್ಪಿರಿಚುವಲ್ ಗ್ರೋತ್. ಲೈಟರ್ ಅಂಡ್ ಲೈಟರ್ ಆಗೋದು ನಮ್ಮ ಪಾತಲ್ಲಿ. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್. ಐ ಆಮ್ ರೆಡಿ ಟು ಲೆಟ್ ಗೋ ಆಫ್ ದ ಪಾಸ್ಟ್. ಐಮ್ ಗೋಯಿಂಗ್ ಟು ಲಿಸನ್ ನನ್ನ ಹಾರ್ಟ್ ಏನ್ ಹೇಳ್ತಿದೆ, ನನ್ನ ಸೋಲ್ ಏನ್ ಹೇಳ್ತಿದೆ, ಒಳಗಡೆ ಏನ್ ಚೇಂಜಸ್ ಮಾಡ್ಬೇಕಂತ ಅನಿಸ್ತಿದೆ. ಐ ಆಮ್ ಗೋಯಿಂಗ್ ಟು ಲಿಸನ್ ಟು ಮೈ ಹಾರ್ಟ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಐ ಫಾಲೋ ಮೈ ಹಾರ್ಟ್ ಅಂತ. ಅದು ನಿಮ್ಮ ಇವತ್ತಿನ ರೀಡಿಂಗ್, ಗ್ರೂಪ್ ನಂಬರ್ 2. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗ್ ಅಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಸೂಪರ್ ಆಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆಲ್ ಟೇಕ್ ಕೇರ್.